ಲೇಡೀಸ್ ಅಂಡ್ ಜೆಂಟಲ್ಮನ್, ಕನ್ನಡಿಗ ಪ್ರಧಾನಿ ದೇವೇಗೌಡರು ಅಧಿಕಾರವನ್ನ ಯಾಕೆ ಕಳೆದುಕೊಂಡ್ರು? ಕುಮಾರಸ್ವಾಮಿಯನ್ನ ನಂಬಲೇಬೇಡಿ ಅಂತ ವಿಜಯೇಂದ್ರ ಹೇಳಿದಾದ್ರೂ ಯಾಕೆ? ನಿರ್ಮಲಾನಂದನಾಥ ಸ್ವಾಮೀಜಿ ಹೆಸರು ಬಂದಿದ್ದಾದ್ರೂ ಯಾಕೆ? ಮುಖ್ಯಮಂತ್ರಿಗಳು ರಾಜಕೀಯ ಬದ್ಧ ವೈರಿ ಕುಮಾರಸ್ವಾಮಿ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಬಿಗ್ ಸ್ಟೋರಿಯಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಮುಖ್ಯಮಂತ್ರಿಗಳ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪ ಮಾಡಿದಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮೇಲೆ ಕಣ್ಣಿಡೋದಕ್ಕೆ ಫೋನ್ ಕದ್ದಾಲಿಕೆ ನಡೀತಾ ಇದೆ ಅನ್ನುವಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪದ ಬಗ್ಗೆ ಸಿಎಂ ಕೆಂಡಾಮಂಡಲರಾಗಿದ್ದಾರೆ. ತಾ ಕಳ್ಳ ಇತರರ ನಂಬ ಅನ್ನುವಂತಹ ಗಾದೆಯಂತೆ ಕುಮಾರಸ್ವಾಮಿ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಇದೊಂದು ಅತೃಪ್ತ ಆತ್ಮಗಳ ಹತಾಶ ಹೇಳಿಕೆ. ತಮ್ಮ ಅವಧಿಯ ಅನುಭವದ ಆಧಾರದಿಂದ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಸಿಎಂ ತಿರುಗೇಟನ್ನ ನೀಡಿದ್ದಾರೆ. 2018ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದಂತಹ ಸಂದರ್ಭದಲ್ಲಿ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಫೋನನ್ನೇ ಕದ್ದಲಿಸಿದ್ದಾರೆ ಅಂತ ಈಗಿನ ಅವರ ರಾಜಕೀಯ ಸಂಗಾತಿ BY ವಿಜಯೇಂದ್ರ ಅವರೇ ಆರೋಪವನ್ನ ಮಾಡಿದ್ರು. ಎರಡ್ 2018ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಫೋನನ್ನೇ ಕದ್ದಾಲಿಸಿದ್ದಾರೆ ಅಂತ ಈಗಿನ ಅವರ ರಾಜಕೀಯ ಸಂಗಾತಿ BY ವಿಜಯೇಂದ್ರ ಅವರೇ ಆರೋಪವನ್ನ ಮಾಡಿದ್ರು ಅಂತ ಸಿದ್ದರಾಮಯ್ಯ ಕುಟುಕಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಈ ರೀತಿಯ ಗೂಢಚರ್ಯೆಯ ಪಾಠವನ್ನ ಅವರ ಪೂಜ್ಯ ತಂದೆಯವರೇ ಹೇಳ್ಕೊಟ್ಟಿರಬಹುದು ಅಂತ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ತನ್ನನ್ನ ಪ್ರಧಾನಿ ಮಾಡಿದಂತಹ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸೀತಾರಾಮ್ ಕೇಸರಿ ಅವರ ವಿರುದ್ಧವೇ ಗೂಢಚರ್ಯೆ ಮಾಡಿದ್ರು ದೇವೇಗೌಡರು ಅಂತ ಸಿಎಂ ಕುಟುಕಿದ್ದಾರೆ. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಪಕ್ಷ ತನ್ನ ಬೆಂಬಲವನ್ನ ಹಿಂತೆಗೆದುಕೊಂಡಿತ್ತು. ಈ ಅಪನಂಬಿಕೆ ಮತ್ತು ಸಣ್ಣತನಗಳಿಂದಾಗಿ ಕನ್ನಡಿಗರೊಬ್ರು ಇನ್ನಷ್ಟು ಕಾಲ ಪ್ರಧಾನಿ ಆಗುವಂತಹ ಅವಕಾಶ ತಪ್ಪೋಯ್ತು ಅಂತ ಹೆಸರನ್ನ ಪ್ರಸ್ತಾಪಿಸದೆ ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯ ರೋಷಾಗ್ನಿ ಉಗುಳಿದ್ದಾರೆ. ನಂಬಿಕೆಗೆ ತಾನು ಅರ್ಹ ಅಲ್ಲ ಅಂತ ಸಾಬೀತು ಮಾಡಿರುವಂತಹ ಕುಮಾರಸ್ವಾಮಿ ಅವರನ್ನ ಬಿಜೆಪಿಯವರು ಸುಮ್ಮನೆ ಬಿಟ್ಟಾರೆಯೇ? ಅವರ ವಿರುದ್ಧವೂ ಸಹ ಗೂಢಚಾರರನ್ನ ಬಿಟ್ಟಿರಬಹುದು. ಇಂತಹ ದುರ್ಬುದ್ಧಿಗಾಗಿಯೇ ರಾಜ್ಯದ ಜನತೆ ಈ ಎರಡೂ ಪಕ್ಷಗಳನ್ನ ತಿರಸ್ಕರಿಸಿರೋದು ಅಂತ ಮುಖ್ಯಮಂತ್ರಿಗಳು ವಾಗ್ದಾಳಿ ನಡೆಸಿದ್ದಾರೆ. ಈ ಗೂಢಚರ್ಯೆ ವಿವಾದ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೋ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.